ಭಾಳ ಖುಷಿಯಾಗ ಅಂತೈತಿ, ಯಾಕಂದ್ರೆ ನನ್ನ ಸೋಲ್ಜರ್ ಹಾಲಿಡೇಸಿಗೆ ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅವರಿಗೆ ಏರ್ಪೋರ್ಟಿಗೆ ಹೋಗಿ ಪಿಕಪ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಸರ್ಪ್ರೈಸ್ ಆಗಿರಲಿ ಅಂತೇಳಿ ಸ್ಯಾರಿ ಹಾಕೊಂಡು ಹೋಗ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಈ ಸ್ಯಾರಿ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತಂತ. ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಬಂದ್ಬಿಟ್ಟು ನನ್ನ ರೂಮ್ ಒಳಗಿಂತ ಸ್ಟಾರ್ಟ್ ಮಾಡ ಅಂತೀನಿ. ಯಾಕಂದ್ರೆ ಭಾಳ ಜನ ನಂಗೆ ಕೇಳಿದ್ರಿ ಪರ್ಸನಲ್ ಮೆಸೇಜ್ ಒಳಗೆ, ಹೋಮ್ ಟೂರ್ ಮಾಡ್ರಿ ಅಂತ. ಹೋಮ್ ಟೂರ್ ಅಂತೂ ಮಾಡಿಲ್ಲ. ಇವತ್ತಿನ ಲಾಗ್ ಅಂತೂ ನನ್ನ ರೂಮ್ ಒಳಗಿಂತ ಸ್ಟಾರ್ಟ್ ಮಾಡ ಅಂತೀನಿ. ಆದಷ್ಟು ಬೇಗ ಹೋಮ್ ಟೂರ್ ಮಾಡ್ತೀನಿ ಅಂತ. ನನಗಂತೂ ಇವತ್ತು ಭಾಳ ಅಂದ್ರೆ ಭಾಳ ಖುಷಿಯಾಗ ಅಂತೈತಿ, ಯಾಕಂದ್ರೆ ನನ್ನ ಸೋಲ್ಜರ್ ಹಾಲಿಡೇಸಿಗೆ ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅವರಿಗೆ ಏರ್ಪೋರ್ಟಿಗೆ ಹೋಗಿ ಪಿಕಪ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಸರ್ಪ್ರೈಸ್ ಆಗಿರಲಿ ಅಂತೇಳಿ ಸ್ಯಾರಿ ಹಾಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ನನ್ನ ಹಸ್ಬೆಂಡು ಯಾವ ಥರ ಶಾಕ್ ಆಗ್ತಾರಂತೆ. ಅಂದರೆ ಅವ್ರಿಗೆ ಒಂಚೂರು ಐಡಿಯಾ ಇಲ್ಲ ನಾನು ಸ್ಯಾರಿ ಹಾಕೊಂಡು ಬರ್ತೀನಿ. ಆಲ್ಮೋಸ್ಟ್ ಅವ್ರು ಏನು ತಿಳ್ಕೊಂಡಿರ್ತಾರೆ, ಯಾವುದಾದ್ರು ಡ್ರೆಸ್ ಗಿಸ್ ಹಂಗೆ ಹಾಕೊಂಡು ಬರ್ಬೋದು ಅಂತ ಅಂದ್ಕೊಂಡಿರ್ತಾರೆ. ನೋಡೋಣ ಅಂತ ಅವ್ರು ಯಾವ ಥರ ಸರ್ಪ್ರೈಸ್ ಆಗ್ತಾರಂತ. ಹೆಂಗಲ್ಲ ಪ್ರತಿ ಸೋಲ್ಜರ್ಸ್ ಫ್ಯಾಮ್ಲಿಗೂ ಹೆಂಗೆ ಆಗ್ತೈತೆ ಅಂದ್ರೆ, ಅವ್ರು ಹಾಲಿಡೇಸಿಗೆ ಬರ ಅಂತಂದ್ರೆ ಒಂದು ಡೇ ಒಂದೊಂದು ಮಿನಿಟ್ನು ಕೌಂಟ್ ಮಾಡ್ತೀವಿ. ಅದು ಅವ್ರು ಹಾಲಿಡೇಸ್ ಫಿನಿಶ್ ಆಗಿ ಹೋಗೋದೈತೆ 8 days ಇದ್ದಾಗಿಂತ ಟೆನ್ಷನ್ ತೊದಲ ಅಂತೀನಿ. ಖುಷಿ ಒಳಗೆ ಟೆನ್ಷನ್ ಸ್ಟಾರ್ಟ್ ಆಕೈತಿ. ನನಗಂತೂ 8 days ಅವ್ರು ಹೋಗೋದು 8 days ಐತೆ ಅಂದಾಗಿಂತ ನಾನು ಊಟ ಮಾಡಲ್ಲ, ಏನು ತಿನ್ನಲ್ಲ. ಅವರು ಸೇಮ್ ಎಲ್ಲ ಸೋಲ್ಜರ್ಸ್ ಲೈಫಿಗೆ ಇದೇ ಥರ ಅಲ್ಲ. ನೀವು ಯಾವ ಥರ ನಿಮ್ಮ ಸೋಲ್ಜರ್ಸ್ ಹಾಲಿಡೇಸಿಗೆ ಬರ ಅಂತಾರ ಅಂದ್ರೆ ನೀವು ಯಾವ ಥರ ವೇಟ್ ಮಾಡ್ತೀರ ಅಂತೇಳಿ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ಬರ್ರಿ ಏರ್ಪೋರ್ಟ್ ಒಳಗೆ ಸಿಗೋಣ. ನನ್ನ ಪ್ರಕಾರ ಸೋಲ್ಜರ್ಸ್ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ, ಸೋಲ್ಜರ್ಸ್ ವೈಫ್ ಆಗೋದು ಅಷ್ಟು ಈಸಿ ಅಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನು ಗೊತ್ತಾ, ಸೋಲ್ಜರ್ಸ್ ಎಷ್ಟು ಸ್ಟ್ರಾಂಗ್ ಇರ್ತಾರಲ್ಲ ಅವ್ರಿಗಿಂತ ತ್ರಿಬಲ್ ಸೋಲ್ಜರ್ಸ್ ವೈಫ್ ಸ್ಟ್ರಾಂಗ್ ಇರಬೇಕಾಕೈತಿ. ಅಂದ್ರೆ ಸೋಲ್ಜರ್ಸ್ ವೈಫ್ ಆಗೋಕ್ಕೆ ಸಾಧ್ಯ ಅಲ್ಲ. ನಿಮ್ಗೆ ಈ ವರ್ಡ್ ಏನಾದರೂ ನಿಜ ಅನಿಸಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೋಗಿ ಜೈ ಹಿಂದ್ ಅಂತೇಳಿ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ನೋಡ್ರಿ, ಈಗ ಹುಬ್ಳಿ ಧಾರವಾಡ ಚಿಗ್ರಿ ಬಸ್ ಒಳಗೆ ಕುತ್ಕೊಂಡಿದ್ದೀನಿ. ನಮ್ಮ ಹುಬ್ಳಿ ಧಾರವಾಡ ಚಿಗ್ರಿ ಬಸ್ ಯಾವ ಥರ ಅಂದ್ರೆ ಫುಲ್ ಸ್ಪೀಡ್, ಯಾವ ಫ್ಲೈಟಿಗೂ ಕಡಿಮೆ ಇಲ್ಲ, ಹಂಗೆ ಬೂರ್ ಅಂತ ಹೋಗ್ತಾನೆ ಇರ್ತಾವ. ಬರ್ರಿ, ಐ ಥಿಂಕ್ ನಂದು ಸ್ವಲ್ಪ ಜಾಸ್ತಿ ಲೇಟ್ ಆತಂತ ಅನಿಸ್ತೈತಿ. ಆಲ್ರೆಡಿ ಅವ್ರ ಫ್ಲೈಟ್ ಲ್ಯಾಂಡ್ ಆಗೈತಿ, ನಾನು ಸ್ವಲ್ಪ ಲೇಟ್ ಆದ. ಏರ್ಪೋರ್ಟ್ ಇಂತ್ರ ಪಿಕ್ ಮಾಡ್ಕೊಂಡು ಇವಾಗ ಲಗೇಜ್ ಇಡ್ಬೇಕಂತೇಳಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಸ್ವಲ್ಪ ಹುಬ್ಳಿ ರೈಲ್ವೆ ಸ್ಟೇಷನ್ ಗೊತ್ತಿಲ್ಲ, ಪ್ಲಾನ್ ಇಲ್ಲ, ಏನು ಪ್ಲಾನ್ ಮಾಡಿಲ್ಲ. ಬಟ್ ಇವ್ರು ಯಾವ ತರ ಸರ್ಪ್ರೈಸ್ ಆದ್ರು ಅಂತ ಕೇಳೋಣ ಬರ್ರಿ. ಅವ್ರನ್ನ ಸಾರಿ ಹಾಕೊಂಡ್ ಬರೋದು ಪ್ಲಾನ್ ಗೊತ್ತೇ ಇರ್ಲಿಲ್ಲ. ನಂಗೆ ಸಾರಿ ಹಾಕೊಂಡ್ ಬಂದಿದ್ದೆ, ಒಟ್ಟ ನಂಗೆ ಗೊತ್ತಾಯ್ತಿದ್ದಿಲ್ಲ. ಮತ್ತು ವಿಡಿಯೋ ಕಾಲ್ ಮಾಡಿದ್ರೆ ವಿಡಿಯೋ ಕಾಲ್ ಎಪ್ಸಾಕೊಂತಿದ್ದಿಲ್ಲ. ಅಂದ್ರೆ ಮತ್ತೆ ಅದು ಸರ್ಪ್ರೈಸ್ ಹೆಂಗ್ ಆಗ್ತೈತಿ? ನಾನು ವಿಡಿಯೋ ಕಾಲ್ ತೋರಿಸಿದೆ ಅಂದ್ರೆ ಒಮ್ಮಗಲು ನೋಡಿದ ತಕ್ಷಣ ಸರ್ಪ್ರೈಸ್ ಆಗ್ಬಿಟ್ಟೆ ನಾನು ಏರ್ಪೋರ್ಟ್ ನಲ್ಲಿ. ಸೂಪರ್. ಐ ಥಿಂಕ್ ಅವ್ರು ಅನ್ಕೊಂಡ್ರ ಅಂತ ಅನಿಸ್ತೈತಿ, ಇವತ್ತು ಸೂರ್ಯ ಯಾವ ಕಡೆ ಹುಟ್ಟ್ಯಾನಂತೆ. ಇವತ್ತು ಇಷ್ಟು ಒಳ್ಳೆ ಬುದ್ಧಿ ಯಾರು ಕೊಟ್ಟಾರಪ್ಪ? ಇವತ್ತು ನಾನು ಹೆಣ್ಮಗು ಆಗೇನಿ. ಇದ್ರ ನನ್ಮೂ ಆಯ್ತು. ಫೈನಲಿ ಬ್ರೇಕ್ಫಾಸ್ಟ್ ಮಾಡಿದ್ರಾತಂತೇಳಿ ಕಾಮತ್ ಹೋಟೆಲಿಗೆ ಬಂದೇವಿ. ಅಂದ್ರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತಿನ ಡೇ ನಮ್ಗೆ ಏನೂ ಪ್ಲಾನ್ ಇಲ್ಲ. ಇವತ್ತಿನ ಡೇ ಹೆಂಗೆ ಹೋಗುತ್ತೆ ನಮಗೂ ಐಡಿಯಾ ಇಲ್ಲ. ಓಕೆ, ಏನೇನಾಗುತ್ತೆ ಎಲ್ಲನೂ ಕ್ಯಾಪ್ಚರ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಗೆ ಏನಾದ್ರು ಜಾಸ್ತಿನೇ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ. ಹೌದು, ಬರ್ರಿ ನಾಷ್ಟ ಮಾಡೋಣಂತ. ದಾಸಿ ನೋಡ್ರಿ, ನನ್ನ ಹಸ್ಬೆಂಡ್ ಎಷ್ಟು ಮಸ್ತ್ ಕಾಣ ಅಂತಾರೆ ಕ್ಲೀನ್ ಶೇವ್ ಒಳಗೆ ಅಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆರ್ಮಿ ಪರ್ಸನ್ಸಿಗೆ ಎಲ್ಲರಿಗೂ ಈ ಥರ ಕ್ಲೀನ್ ಶೇವ್ ಒಳಗೆ ನೋಡೋಕೆ ಎಷ್ಟು ಚಂದ ಅನಿಸ್ತೈತಲ್ಲ. ನನಗೂ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಗಂಗಾವತಿ ಸಿಲ್ಕ್ಸ್ ಒಳಗೆ ಏನೋ ಆಫರ್ ನಡೆಯ ಅಂತೈತಂತ. ನನ್ನ ಹಸ್ಬೆಂಡಿಗೆ ಗೊತ್ತಿತ್ತ, ಅವರ ಕರ್ಕೊಂಬಂದಾರ ಗಂಗಾವತಿ ಸಿಲ್ಕ್ಸ್ ಒಳಗೆ ಯಾವುದಾದ್ರೂ ಸಾರಿ ತೊಗೋವಂತಿ ಅಂತ ಬಾ ಅಂಥೇಳಿ. ಬರ್ರಿ ಗಂಗಾವತಿ ಸಿಲ್ಕ್ಸ್ ಒಳಗೆ ಹೋಗೋಣಂತ. ಯಾವ್ಯಾವ ಥರ ಕಲೆಕ್ಷನ್ಸ್ ಐತಿ ನೋಡೋಣ ಅಂತ. ನೋಡ್ರಿ, ಇಲ್ಲಿ ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡ ಅಂತಾರ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರ ಸೆಲೆಕ್ಷನ್ ಒಳಗೆ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂದು ಎಂಗೇಜ್ಮೆಂಟಿಗೂ ಅವರ ತೊಗೊಂಡು ಬಂದಿದ್ದು, ಮ್ಯಾರೇಜಿಗೂ ಅವರ ಹೋಗಿ ತಂದಿದ್ದು. ಎಂಗೇಜ್ಮೆಂಟಿಗೆ ಬೆಳಗಾಂ ನಿಂತ್ರ, ಮತ್ತು ಮ್ಯಾರೇಜಿಗಾದ್ರೆ ಪಂಜಾಬ್ ನಿಂತ. ಅವ್ರ ಸೆಲೆಕ್ಷನ್ ಸೂಪರ್. ನನ್ನ ಹಸ್ಬೆಂಡ್ಗೆ ಈ ಸ್ಯಾರಿ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತಂತ. ಬನಾರಸಿ, ಇದು ಬನಾರಸಿ ನೋಡ್ರಿ, ಈ ಥರ ಐತಿ ಸ್ಯಾರಿ. ಇದು ಅವ್ರಿಗೆ ಭಾಳ ಇಷ್ಟ ಆಗೈತಂತ, ಬನಾರಸಿ.
ಇದು ಯಾವ ಶಾಪು ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಐಸ್ ಕ್ರೀಮ್ ಈ ಶಾಪ್ ಒಳಗಿಂತ ಇವ್ರಿಗೆ ಭಾಳ ಫೇವ್ರೇಟ್. ಬಂದಾಗ ಒಂದ್ಸಲ ನಾವು ಇಲ್ಲಿ ಬಂದು ತಿಂದು ಹೋಗ್ತೀವಿ. ಬಂದ ತಕ್ಷಣ ತಿನ್ನಾಕೆ ಸ್ಟಾರ್ಟ್ ಮಾಡೇವಿ. KFCಗೆ ಬಂದೇವಿ. ಇವಾಗ ನೆಕ್ಸ್ಟ್ ಮಾರ್ನಿಂಗ್ ದೋಸಾ ತಿಂದ್ವಿ, ನೆಕ್ಸ್ಟ್ ಐಸ್ ಕ್ರೀಮ್ ತಿಂದ್ವಿ, ಈಗ ನೆಕ್ಸ್ಟ್ KFCಗೆ ಬಂದೇವಿ. ಇಲ್ಲಿ ನನ್ನ ಹಸ್ಬೆಂಡ್ ಇವಾಗ KFC ಆರ್ಡರ್ ಮಾಡ್ತಾ ಇದ್ದಾರೆ. ಅಲ್ಲ ತಿನ್ನೋದೆಲ್ಲ ಈಗ ಎಷ್ಟು ಕಷ್ಟ ಆಗೈತಂದ್ರೆ ಯಪ್ಪ ಒಂದು ತಿನ್ನೋದಕ್ಕೂ ಒಂಥರ ಎಕ್ಸಾಮ್ ಬರ್ದಂಗೆ ಬರಿಬೇಕು. ಅವಾಗೆಲ್ಲ ಎಷ್ಟು ಈಸಿಯಾಗಿ ಸಿಕ್ಕಿತ್ತಲ್ಲ. ಫೈನಲಿ KFC ಬಂತ ಅಂದ್ರೆ ಇವ್ರ ಎಕ್ಸಾಮ್ ಪಾರ್ ಮಾಡಿದ್ಮೇಲೆ KFC ಬಂತು. ನಮ್ದು ರಿಸಲ್ಟ್ ಪಾಸ್ ಆತ. ಬರ್ರಿ KFC ತಿನ್ನೋಣಂತ. ಹಂಗಲ್ಲ ಏನು ಗೊತ್ತಾ, ನಾ ಏನು ಹೇಳಂತಿದ್ದೆ ಹೇಳು, ನಂಗೆ ನೆನಪಾಗುತ್ತೆ. ಬಾಯ್, ತಿಂದು ಸಿಗ್ತೇವಂತ ಆಮೇಲೆ. ಇವಾಗ ನಾನು ಮತ್ತು ನನ್ನ ಹಸ್ಬೆಂಡ್ ಒಂದು ಚಾಲೆಂಜ್ ಮಾಡ್ಬೇಕಂತ ಮಾಡೇವಿ. ಯಾರು KFC ಕಡಿಮೆ ತಿಂತಾರೆ. ಇಲ್ಲ ಜಸ್ಟ್ ಜೋಕ್. ಅವ್ರು ತಿನ್ಲಿ ಪಾಪ. ನೋಡಿ ಫ್ರೆಂಡ್ಸ್, ಈಗ ತಿಂದು ಮುಗಿತ ನನ್ನ ಹಸ್ಬೆಂಡ್ ಹೋಗಿ ಕೆಚಪ್ ಇಸ್ಕೊಂಬಂದಿದ್ದಾರೆ. ಅಂದರೆ ಯಾಕಂದ್ರೆ ಸಣ್ಣ ಮಕ್ಳಿಗೆ ಗೊತ್ತಲ್ಲ, ಕಾಮನ್ ಆಗಿ ಈ ಕೆಚಪ್, ನಾವು ಸಣ್ಣವರಿದ್ದಾಗ ಕೆಚಪ್ ತಿನ್ನೋದಂದ್ರೆ ಭಾಳ ಇಷ್ಟ. 2 ರೂಪಾಯಿ ಚೀಟ್ ತೊಗೊಂಡು ತಿಂತಿದ್ವಿ. ಯಾರೆಲ್ಲ ಈ ಥರ ತಿಂದಿರಲ್ಲ ಕಮೆಂಟ್ ಮಾಡಿರಿ. ಅದಕ್ಕೆ ನಾವು ಸಣ್ಣ ಹುಡುಗರಿಗೆ ನಮ್ಮ ಮನೆಗೆ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಕೊಡಾಕ್ಬೇಕಂತೇಳಿ ಫ್ರೀ ಒಳಗೆ ಹೋಗಿ ಕೆಚಪ್ ಇಸ್ಕೊಂಬಂದ. ಪಾಪ ಅವ್ರು ಅಂಥ ಕೆಲಸ ಮಾಡಲ್ಲ. ನಾನು ಅವ್ರಿಗೆ ಪ್ಲ್ಯಾನ್ ಆಗಿ ಕೊಟ್ಟಿದ್ದೆ ಇಸ್ಕೊಂಬ. ಬರೀ ಇಂಥದೆಯಾ ಒಟ್ಟು ಏನಾರು ಒಂದು ಒಯ್ಯಬೇಕು, ಫ್ರೀ ಒಳಗಿಂದ ಒಯ್ಯಬೇಕು ಅಂದ್ರೆ ನಂಗೆ ಸಮಾಧಾನ. ಅದಕ್ಕೆ ಇಷ್ಟು ಕೆಚಪ್ ತೊಗೊಂಬಂದೀನಿ. ನಮ್ಮ ಮನೆಗೆ ಯಾವ ಹುಡುಗರು ಬರ್ತಾರೋ ಅವ್ರಿಗೆ ಕೊಡ್ತೇನೆ. ನನ್ನ ಹಸ್ಬೆಂಡ್ ನಂಗೆ ನೀರ್ಲ ಹಣ್ಣು ಅಂದ್ರೆ ಭಾಳ ಇಷ್ಟ ಅಂತೇಳಿ ನೀರ್ಲ ಹಣ್ಣು ತೊಗೊಂಡು